ಸುವರ್ಣ. ಮಿಲನ 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 ಮಿಲನ. ಯಾಕೋ ಅರ್ಥ ನೆನಪಾಗ್ತಾ ಇದೆ. ಮನೇಲಿ ನೀವು ಇಲ್ಲ, ನಾನು ಇಲ್ಲ. ಅದೇನ್ ಮಾಡ್ತಿದ್ದಾಳೋ ಏನೋ. ಡೋಂಟ್ ವರಿ ಮೈ ಡಿಯರ್ ಹೆಂಡತಿ. ಅಲ್ಲಿ ನಮ್ಮ ಪೂಜ್ಯಶ್ರೀ ಮಾತಾಜಿ ಹಾಗೂ ಪಿತಾಜಿ ಅವರು ಅವಳನ್ನ ಚೆನ್ನಾಗಿ ನೋಡ್ಕೋತಿರ್ತಾರೆ. ನೋಡ್ಕೊಳ್ಳಿಲ್ಲ ಅಂದ್ರೆ ನಿನ್ ಮಗಳು ಬಿಡ್ಬೇಕಲ್ಲ, ಇಬ್ರಿಗೂ ಸುಸ್ತು ಹೊಡಿಸ್ಬಿಡ್ತಾಳ ಅಷ್ಟೇ. ರೀ, ಬರ್ತಾ ಬರ್ತಾ ನಿಮ್ಗೆ ನಿಮ್ ಮಗಳ ಮೇಲೆ ಕಾಳಜಿ ಕಡಿಮೆ ಆಗ್ತಾ ಇದೆ. ಯಾವಾಗ ನೋಡಿದ್ರು ಸದಾಶಿವನ್ಗೆ ಈ ಪಾರ್ವತಿದೆ ಜ್ಞಾನ. ಸ್ವಲ್ಪ ಮನೆ ಮಕ್ಕಳು ಅಂತ ಗಮನ ಕೊಡಿ. ಇದನ್ನ ಮುದ್ದಾದ ಹೆಂಡತಿನ ಮುದ್ದು ಮಾಡೋದಕ್ಕೆ ತಾನೆ ಆ ಅರ್ಥ ಬಂದಿದ್ದು, ನಮ್ಮ ಲೈಫ್ಗೆ ಹೊಸ ಅರ್ಥ ಬಂದಿದ್ದು. ಸೊ ನನಗೆ ಅವಳಿಗಿಂತ ನೀನೇ ಮುಖ್ಯ. ಐ ಲವ್ ಯು ಮೋರ್ ದನ್ ಎನಿಥಿಂಗ್. ಪ್ಲೀಸ್ ರೀ, ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡಬೇಡಿ. ಅದ್ ನಿಮ್ಗೂ ಒಳ್ಳೇದಲ್ಲ, ನನ್ಗೂ ಒಳ್ಳೇದಲ್ಲ. ಪ್ರಾರ್ಥನಾ, ಯಾಕೆ ಅಳ್ತಿದ್ಯಾ? ನನ್ನ ಪ್ರೀತಿ ನಿಮ್ಮನ್ನ ಎಲ್ಲಿಗೆ ತಂದು ನಿಲ್ಸುತ್ತೋ ಅನ್ನೋ ಭಯ ನನಗೆ ಕಾಡ್ತಾ ಇದೆ. ಇನ್ನು ಜಾಸ್ತಿ ಪ್ರೀತಿ ಮಾಡೋ ಹಂತಕ್ಕೆ ತಂದು ನಿಲ್ಸತ್ತಷ್ಟೇ. ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಹತ್ರ ಆಗ್ತೀವಂತೆ. ಸೊ ಇನ್ಯಾವತ್ತು ನಾನು ನಿನ್ನ ಹತ್ರನೇ ಇರ್ತೀನಿ, ನೀನು ನನ್ನ ಹತ್ರನೇ ಇರ್ತೀಯ. ರೀ, ನೀವ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ? ಹುಚ್ಚಿ, ಪ್ರಾರ್ಥನೆನ ಬಿಟ್ಟು ಈ ಸಮರ್ಥಿರೋಕ್ ಸಾಧ್ಯನಾ? ನಿನ್ ಮನ್ಸಿಗೆ ಸರಿ ಕಾಣಿಸೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಇವಾಗ ನೀನಿನ್ನೂ ಹೀಗೆ ಅಳ್ತಿದ್ರೆ ಇನ್ನೂ 2 ರೌಂಡ್ ಆಡ್ಬೇಕು ಇವಾಗ, ಓಕೆನಾ? ಆಹಾ, ಎಷ್ಟು ಚೆನ್ನಾಗಿ ಕಲ್ತಿದ್ದೀರಿ ನನಗೆ ಸಮಾಧಾನ ಮಾಡೋಕೆ. ರೆಡಿ, ಇನ್ನೊಂದು ರೌಂಡ್ ಆಡೋಣ. ನಾನು ಅಳು ನಿಲ್ಸಿದ್ದೀನಲ್ವಾ, ನನಗೆ ಸುಸ್ತ ಆಗ್ತಿದೆ. ಇನ್ನು ನನ್ನ ಕೈಲಿ ಆಡೋಕ್ಕಾಗಲ್ಲ. ನಿಮಗೂ ನಿಮ್ಮ ಆಟಕ್ಕೂ ನಾನು ಸೋತ್ ಹೋಗ್ಬಿಟ್ಟಿದ್ದೀನಿ. ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಪ್ರಾರ್ಥನಾ, ಸರಿ, ನೀನು ಈ ಕಡೆಯಿಂದ ಬಾಲ್ ಹಾಕೋ, ನಾನು ಆ ಕಡೆಯಿಂದ ಬ್ಯಾಟ್ ಬೀಸ್ತೀನಿ, ಓಕೆನಾ? ಆಹಾ, ಎಷ್ಟು ಕಿಲಾಡಿರಿ ನೀವು. ನೀವು ಬಾಲ್ ಬೀಸಿದ್ರೆ ಈ ಕಡೆಯಿಂದ ಬ್ಯಾಟ್ ಬೀಸೋರು ಯಾರು? ನೀನೇ. ಬಿಟ್ರೆ ನನ್ನ ಕೈಲೇ ಆಟ ಆಡಿಸ್ಬಿಡ್ತೀರಾ. ನಾನು ಹೊರಡ್ತೀನಿ. ಪ್ರಾರ್ಥನಾ, ನನ್ನ ಮಾತು ಕೇಳು, ಇನ್ನು ಒಂದೇ ಒಂದು ಆಟ. 1 ಇಲ್ಲ 2 ಇಲ್ಲ, ನನ್ಗೆ ಅರ್ಥ ನೋಡೋವರೆಗೂ ಸಮಾಧಾನ ಆಗಲ್ಲ. ನಿನ್ನ ನೋಡ್ತಾ ನೋಡ್ತಾ ಹಾಗೆ ಕಳೆದೋಗ್ಬಿಡೋಣ ಅನ್ಸುತ್ತೆ. ನಿಮ್ಮನ್ನ ನೋಡ್ತಾ 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 ಹೇಳು ಪ್ಲೀಸ್. ಚಿರಟ್ ಬಿಡೋಣ ಅನಿಸ್ತಾ ಇದೆ. ಮಗಳೇ, ನೀನ್ ದಿಢೀರಂತ ಅತ್ತೆ ಮನೆಯಿಂದ ಹೊರಟಿದ್ದು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಪುಟ್ಟಿ. ಬಾ, ಅತ್ತೆ ಮನೇಲಿ ತುಂಬಾ ಬೋರಪ್ಪ. ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಇಂಟರ್ನೆಟ್ ಅಂತೂ ಮೊದ್ಲೇ ಇಲ್ಲ. ಏನ್ ಬೇಕಾದ್ರೂ ಊರಾಚೆ ಹೋಗ್ಬೇಕು. ನನ್ಗೆ ಹುಚ್ಚಿಡಿಯೋದು ಒಂದೇ ಬಾಕಿಯಲ್ಲಿ. ಅವೆಲ್ಲ ಕಾರಣ ಅಲ್ಲ, ನಿನ್ಗೆ ಅಲ್ಲಿ ಇರಕ್ಕೆ ಇಷ್ಟ ಇಲ್ಲ, ಅದನ್ನ ಒಪ್ಕೋ. ಹೌದು, ಇಷ್ಟ ಇಲ್ಲ. ನಾನ್ ಹೋದ್ರೆ ಎಲ್ಲ ಸರಿ ಹೋಗ್ಬೋದು ಅನ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ನನ್ ಕೆಲವು ರೀತಿ ನೀತಿಗಳು ನಮ್ಮ ಅತ್ತೆಗೆ ಹಿಡಿಸ್ತಾ ಇರ್ಲಿಲ್ಲ. ಇದ್ದವರಲ್ಲಿ ನಮ್ಮ ಮಾವ ಸ್ವಲ್ಪ ಒಳ್ಳೆಯವರು. ನಮ್ಮವ್ರನ್ನೆಲ್ಲ ಹಾಗೆ ಅಳದೆ ತೂಗ್ಬಾರ್ದಮ್ಮ, ಒಳ್ಳೇದಲ್ಲ. ಎಲ್ಲ ನಮ್ಮ ಮೂಗಿನ ನೇರಕ್ಕೆ ಆಗ್ಬೇಕು ಅಂದ್ರೆ ಹೇಗೆ? ಅಪ್ಪ, ಪ್ರತಿ ಸಲನೂ ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ಬೇಡ ನೀನು. ನನ್ನ ಅತ್ತೆ ಮಾವನ ಜೊತೆ ಇರ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತಾನೇ ನಾನು ಅಲ್ಲಿಗೆ ಹೋಗಿದ್ದು. ಆದ್ರೆ ಏನ್ ಮಾಡ್ಲಿ, ಅಲ್ಲಿನ ಮೌನ ನನ್ಗೆ ಹುಚ್ಚಿಡಿಸ್ತಿದೆ. ನನ್ ವಯಸ್ಸಿನವ್ರು ಮಾತಾಡೋರು ಯಾರು ಇಲ್ಲ ಅಲ್ಲಿ. ಅಕ್ಕಪಕ್ಕ ಮನೇಲಿ ಹುಡುಕಿದ್ರು ಎಲ್ಲ ಅತ್ತೆ ಮಾವ ವಯಸ್ಸಿನವ್ರೆ. ಎಲ್ಲಾ ವಯಸ್ಸಾದವ್ರು ನಿಂತರ ಜಾಲಿಯಾಗಿರ್ತಾರ? ಇಲ್ಲ ತಾನೆ. ಒಂದ್ ಕಡೆ ಗಂಡ ಜೊತೆಲಿಲ್ಲ ಅನ್ನೋ ಸಂಕಟ, ಇನ್ನೊಂದ್ ಕಡೆ ಮನ್ಸಲ್ಲಿರೋದನ್ನ ಯಾರ ಹತ್ರನೂ ಹಂಚ್ಕೊಳಕ್ ಆಗಲ್ವಲ್ಲ ಅನ್ನೋ ಕೊರ್ಗು. ಹೀಗೆ ಇದ್ರೆ ನನಗ್ ಹುಚ್ಚಿಡ್ಬಿಡತ್ತಷ್ಟೆ. ಪುಟ್ಟಿ, ನೀನ್ ಗರ್ಭಿಣಿ ಹೆಂಗ್ಸಮ್ಮ, ಇಷ್ಟೊಂದು ಆವೇಶಕ್ಕೆ ಒಳಗಾಗ್ಬೇಡ. ಸಮಾಧಾನ ಮಾಡ್ಕೋ. ನಿನ್ ಕಷ್ಟ ಏನಂತ ನನ್ಗೆ ಅರ್ಥ ಆಗುತ್ತೆ. ನಿಮ್ಮ ಅತ್ತೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ಆದ್ರೆ ಅವ್ರ ಮನಸ್ಸು ತುಂಬಾ ಒಳ್ಳೇದಮ್ಮ. ಬಿಡು, ವಿಷಯ ಯಾಕೀಗ.
ಹೇಳು ಪುಟಾಣಿ ಏನಂತಾನೆ? ಈಗ್ಲೇ ಏನು ಗೊತ್ತಾಗ್ತಿಲ್ಲಪ್ಪ. ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಒದ್ಯಕ್ ಶುರು ಮಾಡ್ತಾನೆ ನೋಡು. ಹೌದಲ್ವಾ? ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೊತಿದ್ಯಾ ತಾನೆ? ಹ್ಞೂ ಅಪ್ಪ. ಅಪ್ಪ, ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ ಭಾವನ್ ನೋಡೋದ್ರ ಜೊತೆ ನನ್ ಪುಟಾಣಿ ಕಂದಮ್ಮನ ಸ್ಕ್ಯಾನಿಂಗ್ ಅಲ್ಲಿ ನೋಡ್ತೀನಲ್ಲ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹೌದಲ್ವಾ? ಆ ಖುಷಿ ಏನಂತ ನನ್ಗೆ ಗೊತ್ತು. ಶುಕ್ಲಾಂಬರಧರಂ ವಿಷ್ಣುಂ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನೀವು ಮಾಡಿದ ಮಾತ್ರ ನಂಗೆ ಚೂರು ಸರಿ ಕಾಡ್ಲಿಲ್ಲ ರೀ. ಯಾವ ವಿಷಯ ಪಾರ್ವತಿ? ಸೊಸೆನ ಬೆಂಗಳೂರಿಗೆ ಕಳ್ಸೋದಕ್ಕೆ ಒಪ್ಕೊಂಡ್ರಲ್ಲ ಅದು. ಸರಿ, ನಾನೇನ್ ಮಾಡ್ಬೇಕಾಗಿತ್ತು ಅಂತ ನೀನ್ ಹೇಳೋದು? ಇಲ್ಲೇ ಇರು ಅನ್ಬೇಕಾಗಿತ್ತು. ಚೆಕಪ್ಪಿಗೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾ? ಯಾಕೆ ಇಲ್ಲಿ ಯಾರು ಡಾಕ್ಟ್ರೇ ಇಲ್ವಾ? ನಮ್ಮೂರಿನ ಹೆಣ್ಮಕ್ಳು ಯಾರು ಬಸ್ರನೇ ಆಗಿರ್ಲಿಲ್ವಾ? ಎತ್ತೇ ಇರ್ಲಿಲ್ವಾ? ಇಲ್ಲಿಂದ ಹೊರಡೋದಕ್ಕೆ ಒಂದು ನೆಪ ಬೇಕಿತ್ತಷ್ಟೆ. ಇದಕ್ಕೆ ನಿನ್ನ ನಾಲ್ಗೆ ಉದ್ದ ಅಂತ ಹೇಳೋದು. ಅವ್ರು ಯಾಕೆ ಹೀಗೆ ಮಾಡಿದ್ರು ಬದಲಾಗಿ ಹಾಗೆ ಮಾಡ್ಬೋದಾಗಿತ್ತಲ್ಲ ಅಂತ ಅಕ್ಕಿನಲ್ಲಿ ಕಲ್ಲು ಹುಡ್ಕೋದಷ್ಟೇ ನಿನ್ನ ಕೆಲಸ ಅಲ್ವಾ? ಮಾತಾಡಿ. ನೀವು ಯಾವಾಗಲೂ ಎಲ್ಲ ದೋಷನೂ ನನ್ನಲ್ಲೇ ಕಾಣೋದು ಅಲ್ರಿ. ಇರೋ ಒಬ್ಬ ಮಗ ಕಾಣದೂರಲ್ಲಿ ಕಷ್ಟ ಪಡ್ತಾ ಇದ್ದಾನೆ. ನಮ್ಮ ಸೊಸೆನೂ ಹಾಗೆ ಕಷ್ಟ ಪಡೋದು ಬೇಡ, ಅವಳ ಜೊತೆ ನಾವಿದ್ದು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆದ್ರೆ ನೀವು ನೋಡಿದ್ರೆ ಸೊಸೆಗೆ ನಾನು ಮಾರಿ ಅನ್ನೋ ಥರ ಮಾತಾಡ್ತಿರಲ್ಲ. ಸಮಾಧಾನ ಮಾಡ್ಕೋ ಪಾರ್ವತಿ. ಅಲ್ಲ ರೀ, ನನಗೆ ನೀವಲ್ಲದೆ ಇನ್ಯಾರಿದ್ದಾರೆ? ನನ್ನ ಸಂಕಟನ ನಿಮ್ಮ ಹತ್ರ ಅಲ್ಲದೆ ಯಾರ ಹತ್ರ ಹೇಳ್ಕೊಡ್ಲಿ? ಆಯ್ತು ಮಾರಾಯ್ತಿ, ಸ್ವಲ್ಪ ಅಳೋದನ್ನ ನಿಲ್ಲಿಸ್ತೀಯಾ? ಚಿಂತನನ್ನ ಬೆಂಗಳೂರು ಕಳಿಸೋದಕ್ಕೂ ಒಂದು ಕಾರಣ ಇದೆಯಮ್ಮ. ಏನ್ ಕಾರಣ? ಅವಳಿಗೆ ಯಾಕೋ ಈ ಮನೆ ಸರಿ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಇಷ್ಟ ಇಲ್ಲದೆ ಇರೋ ಕಡೆ ಇದ್ದಷ್ಟು ಬಸ್ರಿ ಹೆಂಗಸ್ಗೆ ವ್ಯಥೆ ಜಾಸ್ತಿ ಆಗುತ್ತಮ್ಮ. ಏನಿಲ್ಲ, ಅದೆಲ್ಲ ನಿಮ್ ಭ್ರಮೆ. ಅವಳು ಮಾತಾಡ್ಕೊಂಡು ನಮ್ಮ ಜೊತೆ ಚೆನ್ನಾಗೇ ಇದ್ಲಲ್ಲ. ಈಗಿನ ಕಾಲದ ಹುಡುಗಿ ಅಲ್ವಾ, ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು. ನೇ ಪಕ್ಷ ಅವಳಾದ್ರೂ ಇದ್ದಿದ್ರೆ ಸೊಸೆ ನಮ್ಮ ಜೊತೆ ಇದ್ದಾಳಲ್ಲ ಅಂತ ಸಮಾಧಾನ ಮಾಡ್ಕೊತಿದ್ದೆ. ಇದೆಲ್ಲ ನಿನ್ನ ಊಹೆ. ಇಷ್ಟು ವರ್ಷ ಅವಳು ನಮ್ಮ ಜೊತೆಗಿರ್ಲಿಲ್ಲ, ಆಗ್ಲೂ ನಿನ್ಗೆ ಹೀಗೆ ಅನಿಸ್ತಾ ಇತ್ತಾ? ಇಲ್ಲ, ಎಲ್ಲರೂ ಇರ್ಲಿ, ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಪ್ರಾರ್ಥಿಸ್ಕೊತಿದ್ದೆ. ಅದೇ ಕಣೆ ಜೀವನ. ಇಷ್ಟು ದಿವಸ ಕಾಡದ್ ನೋವು ಈಗ ಯಾಕೆ? ಇಷ್ಟು ದಿವಸ ಅವಳು ನಮ್ಮ ಜೊತೆಗಿದ್ಲಲ್ಲ, ಅದೇ ನಮ್ಮ ಖುಷಿ. ಮಗನೇ ನಮ್ಮ ಜೊತೆಗಿಲ್ಲ, ಇನ್ನು ಸೊಸೆನೂ ನಮ್ಮ ಜೊತೆಗಿರ್ಬೇಕು ಅನ್ನೋ ಆಸೆ ಹೆಚ್ಚಲ್ವೇನೆ? ಏನೋಪ್ಪ, ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಲಿ ಅನ್ನೋ ಆಸೆಲಿ ನಮ್ಮ ಖುಷಿನ ಬಲಿ ಕೊಡ್ತೀವಿ. ಆದ್ರೆ ಅವರು ಖುಷಿಗೋಸ್ಕರ ನಮ್ಮನ್ನೇ ಬಲಿ ಕೊಡ್ತಾರೆ. ತೀರ್ಥರಾಮೇಶ್ವರ, ಬದುಕು ನಮ್ಮನ್ನು ಹೇಗೆ ನಡೆಸುತ್ತೋ ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ನಮ್ಮದು ನಮ್ಮವರು ಅಂತ ಯಾರೂ ಇಲ್ಲ. ಎಲ್ಲೇ ಇರಲಿ, ಹೇಗೆ ಇರಲಿ, ನಮ್ಮ ಸೊಸೆ ನಮ್ಮ ಮೊಮ್ಮಗು ಚೆನ್ನಾಗಿರ್ಲಿ ಅಷ್ಟೆ. ಅಮ್ಮ ಯಾಕೇನೋ ಬಂದಿಲ್ಲ? ಅಮ್ಮ ಇವಾಗ ಏನೇನೋ ಮಾಡ್ತಾಳೆ. ಏನಾಯ್ತು ಕುಸೆ? ಬೆಳಿಗ್ಗೆ ಅಪ್ಪ ಆಫೀಸ್ಗೆ ಹೋಗುವಾಗ ಅಪ್ಪ ಅಮ್ಮ ಗೇಟ್ ಹತ್ರ ಏನೇನೋ ಮಾಡ್ತಿದ್ರು. ಯಾಕೆ ಅಂತ ಕೇಳಿದಾಗ ಏನೇನೋ ಹೇಳ್ತಾರೆ. ಯಾಕೆ ತಾತ? ನಂಗೆ ಗೊತ್ತಿಲ್ಲಪ್ಪ. ಇನ್ನೊಂದ್ಸಲ ಹಾಗೆ ಮಾಡಿದಾಗ ನೀನೇ ಅಮ್ಮನ್ ಕೇಳ್ಬಿಡು. ನಾನು ಕೇಳ್ತೀನಿ. ಎಲ್ಲ ಕ್ವಶನ್ಗೂ ನಂಗೆ ಆನ್ಸರ್ ಸಿಗುತ್ತೆ, ಆದ್ರೆ ಇದಕ್ಕೆ ಮಾತ್ರ ಸಿಗಲ್ಲ. ನಾನು ಅಮ್ಮನ್ ಬಿಡಲ್ಲ. ಬಿಡ್ಬೇಡ. ಈಗ ನೋಡು, ನಿನ್ಗೂ ಹೇಳ್ದೆ ಕೇಳ್ದೆ ಹೋಗಿದಾರ, ಬಂದ ತಕ್ಷಣ ಚೆನ್ನಾಗಿ ತರಾಟೆ ತಗೋ. ನನ್ನನ್ನೇ ಬಿಟ್ಟು ಹೋಗ್ತಾರೆ ಅವರು, ಬಿಡಲ್ಲ ನನ್ನವ್ರನ್ನ. ನನಗೆ ಗೊತ್ತಾಯ್ತು ಯಾಕೆ ನನ್ನನ್ನು ಬಿಟ್ಟೋದ್ರು ಅಂತ. ಯಾಕೆ ಹೇಳ? ನನ್ಗೆ ಅದ್ ಕಣ್ಮುಚ್ಚಿ ಏನೋ ಮಾಡ್ತಾರಲ್ವಾ, ಅದಿರ್ಬೋದಲ್ವಾ? ಅಯ್ಯೋ ತುಂಟಿ, ಎಲ್ಲ ಅರ್ಥ ಆಗುತ್ತಾ ನಿನ್ಗೆ? ತುಂಟಿ ಅಂದ್ರೆ ಏನು? ನಾನು ಅದ್ ಹೆಂಗ್ ತುಂಟಿ
ಬಿಟ್ರೆ ಎಲ್ಲರನ್ನು ಅರ್ದು ಕುಡಿದು ಬಿಡ್ತಾಳೆ. ತುಂಟಿ ಅಂದ್ರೆ ತರ್ಲೆ ಅಂತ ಕುಸೆ. ನಾನ್ ತರ್ಲೆ ಅಲ್ಲ, ಜಾಣೆ. ಹೌದು, ಅರ್ಥ ವೆರಿ ಗುಡ್ ಗರ್ಲ್. ಇವಳೇ ಸರಿ ಸಂಜಯ್, ನಮ್ಮ ಪ್ರಾರ್ಥನಾನ ದಾರಿಗೆ ತರೋಕೆ. ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ? ಅಮ್ಮ ಬಂದ್ಲು. ಅಮ್ಮ ಕಂದ, ನಿನ್ ಜೊತೆ ಅಮ್ಮನ ಮೇಲೆ ಕೋಪ ಇದೆ ಅಂತ ಹೇಳಿ ತಾತ. ಎಷ್ಟು ಕೋಪ ಅಂತೆ? 2 ಚಾಕ್ಲೇಟ್ಗೆ ಆಗೋಷ್ಟಂತ? ಅಲ್ಲ, 4 ಚಾಕ್ಲೇಟ್ ಆಗೋಷ್ಟು ಅಂತ ಹೇಳಿ ತಾತ. 4 ಚಾಕ್ಲೇಟ್ಗೆ ಆಗೋಷ್ಟಂತಪ್ಪ. ಯಾಕಂತೆ ಕೋಪ ನನ್ ಮುದ್ದು ಕಂದನ್ಗೆ? ಅಮ್ಮ ನನ್ನ ಬಿಟ್ಟೋದಲ್ವಾ, ಅದಕ್ಕೆ ಅಂತ ಹೇಳಿ ತಾತ. ಶಿಲಿಗಮ್ಮ ಹೋಗಿದ್ದೆ, ಯಾರಿಗೂ ಹೇಳದೆ? ನಾವೆಲ್ಲ ಎಷ್ಟು ಗಾಬರಿ ಆದ್ವಿ ಗೊತ್ತಾ? ಸಮರ್ಥ್ ಮೆಸೇಜ್ ಮಾಡಿದ್ಮೇಲೆ ಸಮಾಧಾನ ಆಯ್ತು. ನನ್ಗೂ ಅಷ್ಟೇ, ಎಷ್ಟು ಭಯ ಆಯ್ತು ಗೊತ್ತಾ, ಅಮ್ಮನ ಗುಮ್ಮ ಬಂದು ಎತ್ಕೊಂಡೋಯ್ತು ಅಂತ. ಯಾರಿಗೂ ಹೇಳ್ದೆ? ಯಾಕಮ್ಮ ಹೋಗಿದ್ದೆ? ಅಮ್ಮ, ನೀನ್ ಎಲ್ಗೋಗಿದ್ದೆ? ಅದು ಏನಿಲ್ಲ ಕಂದ, ಅಮ್ಮಂಗೆ ನನ್ನ ನೋಡ್ಬೇಕು ಅನಿಸ್ತಂತೆ, ಅದಕ್ಕೆ ಸೀದಾ ನನ್ನ ಆಫೀಸ್ ಹತ್ರ ಬಂದ್ಬಿಟ್ಲು. ಅಲ್ಲಿಂದ ನಾವು ನಿನ್ ಫೇವ್ರೇಟ್ ಜಾಗಕ್ಕೆ ಹೋಗಿದ್ವಿ ಗೊತ್ತಾ? ಎಲ್ಗೋಗಿದ್ರಪ್ಪ? ಐಸ್ ಕ್ರೀಮ್ ಪಾರ್ಲರ್ಗಾ? ಫಿಟ್ಸ್ ಕ್ಯಾಂಪ್ಗಾ? ಸ್ಪೋರ್ಟ್ಸ್ ಕ್ಲಬ್ಗೆ ಹೋಗಿದ್ರಪ್ಪ? ಎಸ್, ಯು ಆರ್ ರೈಟ್. ಅಲ್ಗೋಗಿ ಏನೇನು ಆಟ ಆಡಿದ್ರಿ? ಬ್ಯಾಡ್ಮಿಂಟನ್ ಆಡಿದ್ವಿ, ಸ್ನೂಕರ್ ಆಡಿದ್ವಿ, ಟೇಬಲ್ ಟೆನ್ನಿಸ್ ಆಡಿದ್ವಿ, ಎಲ್ಲ ಆಡಿದ್ವಿ. ಯಾರ್ ಗೆದ್ದಿದ್ದು? ಅಮ್ಮನ ನೀವಾ? 2ರಲ್ಲಿ ನಾನು ಗೆದ್ದೆ, 1ರಲ್ಲಿ ಅಮ್ಮ ಗೆದ್ಲು. ನಿಜವಾಗ್ಲೂ? ನಿಜವಾಗ್ಲೂ. ಫೋಟೋಸ್ ನೋಡ್ತೀಯಾ? ತೋರ್ಸಿ. ಹಾ, ಇಲ್ಲಿ ನೋಡು. ಸೂಪರ್ ಆಗಿದೆ. ನನ್ನನ್ನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಅದು ನಾವಿಬ್ರಿಗೆ ತುಂಬಾ ಬೋರ್ ಆಗ್ತಿತ್ತು ಕಂದ, ಅದಕ್ಕೆ ನಾವಿಬ್ರೇ ಹೋಗ್ಬಿಟ್ವಿ. ನೆಕ್ಸ್ಟ್ ಟೈಮ್ ನಾವೆಲ್ಲರೂ ಹೋಗೋಣ, ಓಕೆನಾ? ಪ್ರಾಮಿಸ್? ಪ್ರಾಮಿಸ್. ಗಾಡ್ ಪ್ರಾಮಿಸ್? ಗಾಡ್ ಪ್ರಾಮಿಸ್. ಅಲ್ಲಮ್ಮ ಪ್ರಾರ್ಥನಾ, ಸಮರ್ಥ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಇಷ್ಟು ಟೆನ್ಷನ್ ತಗೋತಿರ್ಲಿಲ್ವಲ್ಲಮ್ಮ? ಅದು ಮಾವ, ಮಿಲನ 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 ಮಿಲನ. ಸಮರ್ಥ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಇಷ್ಟು ಟೆನ್ಷನ್ ತಗೋತಿರ್ಲಿಲ್ವಲ್ಲಮ್ಮ? ಅದು ಮಾವ, ಅದೊಂದು ದೊಡ್ಡ ವಿಷಯನ ಡ್ಯಾಡ್. ಯಾರಿಗೂ ಹೇಳಿದ್ರೆ ಒಂದು 5 ಗಂಟೆ ಮನೆಯಿಂದ ಯಾರು ಆಚೆ ಹೋಗೋದೇ ಇಲ್ವಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಕೂಲ್. ನಾವಿಬ್ರಿಗೆ ತುಂಬಾ ಸುಸ್ತಾಗಿದೆ, ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ, ಆಮೇಲೆ ಮಾತಾಡೋಣ. ಬಾ ಪ್ರಾರ್ಥನಾ, ನೀನು ನಡಿಕಂದ. ಅಲ್ಲ ಸಂಜಯ್, ಇಷ್ಟು ದಿನ ಪ್ರಾರ್ಥನಾ ಬಿಹೇವಿಯರಲ್ಲಿ ಬದಲಾವಣೆ ಆಗ್ತಿದೆ ಅನ್ಕೊಂಡಿದ್ವಿ, ಆದ್ರೆ ಈಗ ನೋಡಿದ್ರೆ ಸಮರ್ಥು ಹಾಗೆ ಆಡೋಕ್ ಶುರು ಮಾಡಿದಾನಲ್ಲ. ಮನಸ್ಸು ಕೆಟ್ಟಿರೋದು ಪ್ರಾರ್ಥನೊಂದು, ಸಮರ್ಥದ್ದು ಒಂದು ಅರ್ಥ ಆಗ್ತಿಲ್ಲ.
ಒಂದು ವಿಷಯನಮ್ಮ. ಏನಪ್ಪ? ಪ್ರಾರ್ಥನಾಗ ಸಮಸ್ಯೆ ಇದೆ, ಅದಕ್ಕೆ ನಾವು ಅವಸರವಾಗಿ ಬಂದ್ವಿ ಅನ್ನೋದು ಅವಳು ಗೊತ್ತಾಗೋದು ಬೇಡ. ಅಪ್ಪ, ಇದನ್ನ ನೀನು ನನಗೆ ಹೇಳಬೇಕಾ? ನನಗೆ ಗೊತ್ತಾಗುತ್ತಪ್ಪ. ಹಾಗೆ ಇನ್ನೊಂದು ವಿಷಯ ಕಣ, ಈಗ ಅವಳ ಹತ್ರ ಮಾತಾಡುವಾಗ ಸಹಜವಾಗಿ ಮಾತಾಡೋಣ, ಯಾವಾಗಲೂ ಮಾತಾಡ್ತೀವಲ್ಲ ಹಾಗೆ. ಅವಳಲ್ಲಿ ಆಗ್ತಿರೋ ಬದಲಾವಣೆ ನಮ್ಮ ಗಮನಕ್ಕೆ ಬಂದಿದೆ ಅಂತ ಅವಳು ಗೊತ್ತಾಗೋದು ಬೇಡ. ಸರಿಯಪ್ಪ. ನಡಿಮ್ಮ. ಅಶ್ವತ್ಥ, ಹೇಗಿದೆಯೋ? ಚೆನ್ನಾಗಿದ್ದೀನಿ ಕಣ, ನೀನು ಹೇಗಿದ್ಯಾ? ಫಸ್ಟ್ ಕ್ಲಾಸ್. ಜೀವನ ಇಡೀ ಡಿಸಿಪ್ಲಿನ್ ಅಂತಿದ್ದವನು ಈಗ ನೋಡಿ ಜಾಲಿಯಾಗಿದ್ದೀನಿ, ಅಂದರೆ ಡಿಸಿಪ್ಲಿನ್ ಲೆಸ್. ಅದಕ್ಕಿಂತ ಮೊದಲು ಶುಗರ್ಲೆಸ್, ಸಾಲ್ಟ್ಲೆಸ್ ಅಂತ ಹೇಳಿ ಸಂಜಯ್. ಯು ಆರ್ ರೈಟ್. ಹಾಗಂದ್ರೆ ಏನು? ಅದು ಈ BP ಶುಗರ್ ಅಂತ ಯಾವಾಗಲೂ ಬಂತು ಕಣ. ಓಹೋ, ಹಾಗೋ. ಮಾವ, ನೀವಿಬ್ರು ಕುಚ್ಚಿಕ್ಕೂ ಗೆಳೆಯರು ಸೇರ್ಬಿಟ್ರೆ ನಾವ್ ನಿಮ್ ಕಣ್ಗೆ ಕಾಣಲ್ಲ ಅಲ್ವಾ? ಹಾಯ್ ಚಿಂತನಮ್ಮ, ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿ ಮಾವ. ಅದೇನು ಚಿಂತನ ಅಮ್ಮ ಅಂತಿದ್ದೀರಾ? ಫ್ಯೂಚರಲ್ಲಿ ಅಮ್ಮ ಆಗೋಳಲ್ವಾ, ಅದಕ್ಕೆ ಹಾಗಂತ. ತುಂಬಾ ಕೇರ್ ತಗೋಬೇಕು ಈ ಟೈಮಲ್ಲಿ. ಹೆಲ್ತ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಹಾಗೆಲ್ಲ ಮಾಡ್ತೀನ ಅತ್ತೆ. ಗುಡ್. ಅತ್ತೆ, ನೀವ್ ಹೇಗಿದ್ದೀರಾ? ನಾನು ನಿಮ್ಮ ಮಾವ 4 ರೌಂಡ್ ದಪ್ಪ ಆಗಿದ್ದೀವಿ ನೋಡು. ಎಲ್ಲ ನಿನ್ನ ಅಕ್ಕನ ಕೈ ರುಚಿ ಪ್ರಭಾವ. ಹೇಗಿದ್ಯಮ್ಮ ನನ್ನ ಅಜ್ಜಿ? ಮಿಲನ 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 ಮಿಲನ. ಹೇಗಿದ್ದೀರಾ ಅಪ್ಪ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದೆಯಾ? ನಿಮ್ಮ ಮಳೆಯ ಇರೋವರೆಗೂ ನಾನು ಚೆನ್ನಾಗೇ ಇರ್ತೀನಿ. ಅದೇನು ನಿಜ. ಜರ್ನಿಲಿ ಏನು ತೊಂದರೆ ಆಗಿಲ್ಲ ತಾನೆ? ಏನೂ ಪ್ರಾಬ್ಲಮ್ ಆಗಿಲ್ಲ ಭಾವ, ಆರಾಮಾಗಿ ಬಂದ್ವಿ. ತಾತ, ನಿನ್ ಜೊತೆ ನಾನು ಟೂ ಟೂ ಟೂ. ಯಾಕೆ ಪುಟ್ಟಮ್ಮ, ನಾನೇನು ಮಾಡಿದೆ? ಯಾಕೆ ನನ್ನ ನೋಡಕ್ ಬರೋದೇ ಇಲ್ಲ? ಅಯ್ಯೋ, ಈಗ ಬಂದಿದ್ದೀನಲ್ಲೋ. ಇಲ್ಲ, ವಾರಕ್ಕೆ ಒಂದ್ಸಲಿ ಬರ್ಲೇಬೇಕು. ನಾನು ನಿನ್ ಜೊತೆ ಉಪ್ಪು ಮೂಟ ಆಡ್ಬೇಕು, ಕೂಸು ಮರಿ ಆಡ್ಬೇಕು. ಹಾ, ಒಂದು ತಾತನ ಬೆಂಡೆತ್ತಿದ್ದಾಯ್ತು, ಈಗ ಇನ್ನೊಂದು ತಾತನ ಸರ್ದಿನ ಕೂಸೆ. ನಿನ್ನ ತಾತ ಇನ್ನೂ 1 ವಾರ ಇಲ್ಲೇ ಇರ್ತಾರೆ. ಎಲ್ಲ ಆಟನೂ ಒಂದು ರೌಂಡ್ ಆಡಿ ಮುಗಿಸ್ಬಿಡು. ನಿಜವಾಗ್ಲೂ? ನಿಜವಾಗ್ಲೂ ಪುಟ. ನಾನು ತಾತನ ಜೊತೆ ಆಡ್ತೀನಿ, ತಾತನ ಜೊತೆ ಕುಣಿತೀನಿ. ಅದ್ ಸರಿ, ನನ್ಗೇನೋ ತಂದಿಲ್ವಾ? ಅಯ್ಯೋ, ನನ್ನ ಪುಟಾಣಿಗೋಸ್ಕರ ಏನು ತರದೇ ಇರ್ತೀನ ನಾನು. ನೋಡು ಏನು ತಂದಿದ್ದೀನಿ, ಗಮ್ಮತ್ತಿದೆ ಇಲ್ಲಿ. ಏನಿದೆ? ಎಷ್ಟು ಚೆನ್ನಾಗಿದೆ ಇದು. ಟಿಂಗ್ ಟೋಂಗ್. ಚೆನ್ನಾಗಿದ್ಯಾ? ಏನಪ್ಪ ದಿಢೀರಂತ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ನೀನು ನೋಡ್ಬೇಕು ಅಂತ ಅನಿಸ್ತು ಕಣ, ಅದಕ್ಕೆ ಹೊರಟ್ಬಿಟ್ಟೆ. ಚಿಂತುಗೂ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕಾಗಿತ್ತು. 2 ಕೆಲಸ ಆಗುತ್ತೆ ಅಂತ ನಾವು ಬಂದ್ಬಿಟ್ವಿ. ಹೇಗಿದೆಯಾ ಚಿಂತು? ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದ್ಯಾ ತಾನೆ? ಹ್ಞೂ ಕಣೆ. ಆಮೇಲೆ ನಿನ್ ಮಗು ಗುಂಡಕ್ಕೆ ಬೆಳಿಬೇಕು, ಗೊತ್ತಾಯ್ತಾ? ನೋಡ್ತಾ ಇರು, ನನ್ನ ಹೊಟ್ಟೆಲಿ ಅರ್ಥನ್ ತರ ಚೂಟಿಯಾಗಿರೋ ಹೆಣ್ಮಗು ಹುಟ್ಟುತ್ತೆ.